ಇದೇನ್ ಮಿಕ್ಸಿನೇ ಆನ್ ಆಗ್ತಿಲ್ಲ, ಏನಾಯ್ತು ಇದಕ್ಕೆ? ರೀ ಇದು ಮತ್ತೆ ಕೆಲಸ ಮಾಡ್ತಾ ಇಲ್ಲ ಮಿಕ್ಸಿ. ಅಯ್ಯೋ ನಿನ್ನೆ ಚೆನ್ನಾಗಿತ್ತಲ್ಲೇ ಸವಿತಾ. ನಾನು ನಿನ್ನೆ ಆನ್ ಮಾಡಿಲ್ಲ ಮಿಕ್ಸಿ, ಅದಕ್ಕೆ ಚೆನ್ನಾಗೈತೆ. ಅದು ನೀನ್ ನೋಡಿ ಭಯಪಟ್ಟತ್ ಮಿಕ್ಸಿ ಸವಿತಾ, ಅದಕ್ಕ ಅದು ಚಾಲು ಆಗಿಲ್ಲ ಗೊತ್ತಾ? ರೀ ಯಜಮಾನ್ರೆ, ಅದು ಭಯ ಅಲ್ಲ, ಗೌರವ ಕೊಟ್ಟೈತ್ ನನಗೆ. ಮಿಕ್ಸಿ ಗೌರವ ಕೊಟ್ಟಿಲ್ಲ, ಅದು ರಿಪೇರಿ ಮಾಡ್ತೀನಿ, ಕೊಡು ಸವಿತಾ. ನೀನಿ ರಿಪೇರಿ ಮಾಡಕ್ ಬರುತ್ತಾ? ನೀನೇ ರಿಪೇರಿ ಮಾಡಕ್ ಬಂದಿದ್ರಿ, ಇನ್ಯಾಕಿಲ್ಲಿ ಫ್ಯಾನ್ ಹಾಕೊಂಡು ಮೊಬೈಲ್ ಇಟ್ಕೊಂಡ್ ಕುತ್ಕೊತಿದ್ದೆ. ಹೋಗಿ ರಿಪೇರಿ ಮಾಡ್ತೀವಲ್ವಾ ನೋಡೋಣ. ಅಲ್ಲೇ ಸವಿತಾ, ನಾನ್ ರಿಪೇರಿ ಮಾಡ್ತಂತಾನೆ ಮತ್ ನಿನ್ಗೆ ಹೇಳಿದ್ದು. ಮತ್ ಹೋಗ್ ಮಾಡ್ತೀವಲ್ವಾ, ನಿನಗ್ ಬಂದಿದ್ರಿ ಇನ್ಯಾಕೆ? ಹೋಗ್ ಮಾಡ್ತೀವ್ರ, ನಿನ್ನೆಯಿಂದ ಹಂಗೆ ಐತಿ ಮಿಕ್ಸಿ. ನೀನು ಯಾವಾಗ ನೋಡ್ಲ ಚೆನ್ನಾಗಿರೋದನ್ನ ರಿಪೇರಿ ಮಾಡ್ತಿ ಇಡ್ತಿ. ಹ 2 ಟೈಮ್ ರಿಪೇರಿ ಮಾಡ್ಸ್ಕೊಂಬಂದಿನಿ, ಮತ್ತೆ ಹೋಗಂತಿ. ಇದೊಂದ್ಸತಿ ನೀನ್ ಮಾಡ್ಸ್ಕೊಬರ್ಬಾ ರಿಪೇರಿ ನೋಡೋಣ. ನಾನ್ ಮಾಡ್ಸ್ಕೊಂಬರಲ್ಲ, ನೀನೇ ಹೋಗ್. ಈಗ ಮಿಕ್ಸಿ ರಿಪೇರಿ ಮಾಡ್ಸ್ಕೊ ಬರ್ಲಿಲ್ಲ ಅಂದ್ರೆ ನಾನು ಅಡಿಗೆ ಮಾಡಲ್ಲ ನೋಡು. ಹೋಗಿ ಅಡಿಗೆ ಮಾಡ್ಲದ್ರ ನಾನು ಹಂಗ ಹೋಟ್ಲಾಗ ತಿಂತೀನಿ ಹೋಗ್ ನಾನು. ರೀ ಬರ್ರಿ, ನೀವೇನ್ ಹೋಟ್ಲಾಗ ಊಟ ಮಾಡ್ತೀವಿ ಅಂತ ಅಂತೀರಾ? ನಾವ್ ಇದ್ದವ್ರ ಏನ್ ಮಾಡ್ಬೇಕು? ಮಿಕ್ಸಿ ರೆಡಿ ಮಾಡ್ಸ್ಕೊವ್ರ ಬರ್ರಿ. ನೋಡಿ ಈಗ ಎಷ್ಟು ಚೆನ್ನಾಗಿ ಜಾಣಿಗೆ ಹಂಗ ರೀ ತಗೊಂಡ್ ಹೋಗ್ರಿ ಮಿಕ್ಸಿ ರೆಡಿ ಮಾಡ್ಸ್ಕೊಂಬರ್ರಿ ಅಂತ ಹಿಂಗ ಅಂತಿ. ಅದೇ ನೀನ್ ಮುಂಚೆಗೆ ಕೊಟ್ಟಿದ್ರು ನಾನು ಇಷ್ಟೊತ್ತಿ ರೆಡಿ ಮಾಡ್ಸ್ಕೊಂಬರ್ತಿದ್ದೆ. ಈಗೇನಾಯ್ತು? ಮತ್ ಅದು ಇದು ಹೆಂಗ್ ಮಾತಾಡಿದೆ? ಈಗೇನಾಯ್ತು? ಇವಾಗ ಹೋಗಿ ಅಷ್ಟೇ ರೆಡಿ ಮಾಡ್ಸ್ಕೊವ್ರ ಬರ್ರಿ. ಸರಿ ತಗ ಹೋಗಿ ಬರ್ತೀನಿ. ಇಲ್ಲ ನಾನು ಸಂಜೆ ಹೋಗ್ಬಿಡ್ತೀನಿ ಬಿಡತ್ತಾಗ. ಸಂಜೆ ಹೋಗ್ತೀರಾ? ಸಂಜೆ ಹೋಗ್ತೀನಿ, ಅಲ್ಲಿಡು, ನಾನ್ ತಗೊಂಡ್ ಹೋಗ್ತೀನಿ. ಸರಿ ಸರ್, ಸಂಜೆ ಹೋಗಿ ಬರ್ತೀನಿ. ಹೋಗಿ ರೆಡಿ ಮಾಡ್ಕೊವ್ರಿ. ಸರಿ ತಗ. ಏನು ಬೆಳಗ್ಗೆಯಿಂದ ಬರೀ ಕೆಲಸನ ಆಗಿಲ್ಲ. ಇದು ನೋಡಿದ್ರೆ ಇದು ಹಂಗೈತೆ. ಬೆಳಗ್ಗೆ ಮಿಕ್ಸರ್ ಮಾಡಿದ ಅದನ್ನು ಹಂಗೆ ಬಂತು. ದುಡ್ಡಿಲ್ಲ ಏನಿಲ್ಲ, ಏನ್ ಗಿರಾಕಿನ ಬರುವಲ್ಲ ಇವತ್ತು. ಯಾವ ಬೆಳಗ್ಗೆಯಿಂದ ಕಲೆಕ್ಷನ್ ಇಲ್ಲ ಏನಿಲ್ಲ. ಈಗ ಯಾವ ತಂದು ಕೊಟ್ಟಾನ. ಮನೆ ನೋಡಿ EMI ಕಟ್ಬೇಕು, ಅದು ಬಾಡಿಗೆ ಕಟ್ಬೇಕು, ಅದು ಬೇರೆ ಕಾಟ. ಇದು ನೋಡಿ ರಿಪೇರಿ ಆಗ್ವಲ್ತು. ಬೆಳಗ್ಗಿಂದ ನೋಡಿ 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 ಸಾಕಾಯ್ತು ನನಗೆ. ನಾವು ಸಾಕಾಯ್ತಪ್ಪ, 2-3 ಟೈಮ್ ಬಂದೆ. ಏನೋ ಇದಾನೆ ಎಲ್ಲ ಮಿಕ್ಸಿ ರಿಪೇರಿ ಮಾಡೋಣ. ಇದ್ದಂಗೆ ಇದಾನೆ. ನಮಸ್ಕಾರ. ನಮಸ್ಕಾರ ಸರ್, ಬರ್ರಿ ಕೂತೇ ಬರ್ರಿ ಸರ್. ಏನಿತ್ತು ರಿಪೇರಿ? ಅಣ್ಣ ಇದು ಯಾಕ ಗಿರ್ 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 ತಿರುಗ್ತದ ಇದು ಮಿಕ್ಸಿ. ನಮ್ ಮನೆಗಂತೂ ಕಾಟ, ಹೆಂಗ್ ಕಾಟ ನೋಡ್ರಿ. ಏನ್ ಮಾಡ್ತೀರಿ, ನಮ್ ಮನೆಗೆ ಇರಕ್ಕೆ ಬಿಡಂಗಿಲ್ಲ. ನೋಡ್ ಯಾಕದು ಮಿಕ್ಸಿ ಹಿಂಗ್ ತಿರುಗ್ತತ ಆಪಾಕತ್ ನೋಡ್ರಿ. ನೋಡೋಣ ಸರ್, ಮೋಟರ್ ಒಳಗೆ ಏನು ಕಂಪ್ಲೇಂಟ್ ಇರುತ್ತೆ. ಯಾರು ನೋಡೋಣ, ಯಾಕೆ ಕಂಡಿ ಬಿದ್ದತ್ತಿದ್ ಏನಾಗ್ತಿದೆ? ಇದು ಫುಲ್ ಬುಸ್ ಪ್ಲೇಟ್ ಎಲ್ಲ ಹೋಗಿದೆ ಸರ್. ಇದು ಅಣ್ಣ ಯಾವ ಪ್ಲೇಟ್ ಮುಚ್ಚ ಪ್ಲೇಟ್ ಹಾಕ್ತಾರೆ, ಯಾವ ಪ್ಲೇಟ್ ಹಾಕ್ತೇವೆ. ಇದು ರೇಟ್ ಜಾಸ್ತಿ ಆಗುತ್ತೆ ಸರ್, ಇದು ಕಾಸ್ಟ್ಲಿ ಇದೆ. ಇದು ಅಣ್ಣ ನೋಡೋಣ, ಚೆಕ್ ಮಾಡಿ ನೋಡೋಣ. ಅದು ಇಲ್ಲ, ಇದು ಎಲ್ಲ ಹೋಗಿದೆ ಸರ್. ಇದು ಅಲ್ಲಣ್ಣ, ಇದು ಹಿಂಗ್ ಕಡ್ಡಿ ಬಿದ್ದತ್ತಲ್ಲ, ಇದೇನು ಹಂಗ? ಇದು ಇಲ್ಲ, ಅದು ಐಟಮ್ ಎಲ್ಲ ತೆಗೆದಿದ್ದಾರೆ ಮನೆಗೆ. ಮೇಡಮ್ ಅವ್ರ ಏನೋ ಬಿಚ್ಚಿರ್ಬೇಕು. ಅಲ್ಲಣ್ಣ, ಈ ಮಸಾಲೆ ಹಾಕ್ಬೇಕಾದ್ರೆ ಇದ್ರ ಒಳಗ್ ಹೋಗತ್ತಂತಲ್ಲ, ಹೆಂಗದ ಇದು ಕಂಡಿ? ಅದಕ್ಕೆ ಆಗಿರೋದು. ಅದೇ ಅದಕ್ಕೆ ಹೋಗಿದೆ, ತೆಗೆದಿದ್ದಾರೆ ಅವರು ಮೇಡಮ್ ಅವರು. ಇದು ಕಂಡಿ ಐತಲ್ಲ, ಐಟಮ್ ತಂದಿಲ್ಲ ನೀವು, ಡಿಫೆಕ್ಟಿವ್ ಎಲ್ಲ ಅಲ್ಲೇ ಬಿಟ್ಟು ಬಂದಿದ್ದೀರಾ. ಏನ್ ಮಾಡ್ಯಾರ ಅಂದ್ರೆ ಅದನ್ನೇ ರಿಪೇರಿ ಮಾಡ್ಸ್ಕೊಂಡ್ ಬರ್ತಾರ ಅಂತ ಹೇಳಿ ಕೊಟ್ಟೆ ಬಿಟ್ಟಾರಣ. ಅದು ಹೌದ್ರಾ? ಹೊಸದ್ ಹಾಕ್ಬೇಕೇನ್ ನೋಡೋಣ. ಈಗ ಹೊಸದ್ ಹಾಕ್ಬೇಕು ಸರ್. ಇದು ಬ್ಲೇಡ್ ಯಾಕೆ ಗಿರ್ಗಿರ್ ತಿರುಗ್ತತೆ, ಒಂದ್ ಸ್ವಲ್ಪ ನೋಡೋಣ. ಅದು ಮನೆಗೆ ಮಸಾಲೆ ಹಾಕಕ್ಕೆ ನಿಲ್ಸಿ ಬಿಟ್ಟಾರಣ, ಅದಕ್ಕೆ ಆನೆ ಆಗ್ತಾ ಇಲ್ಲ ಸರ್. ನೋಡೋಣ, ಅದು ಚೆಕ್ ಮಾಡೋಣ. ಸರಿ, ನೋಡ್ತೇನೆ ಸರ್ ಏನಾಗಿದೆ ಅಂತ. ಮನೆಗ್ ಬಾರಿ ಕಿರಿಕಿರಿ ಅಣ್ಣ, ಹೆಂಗ್ಸದು ಏನ್ ಮನೆಗೆ ನನಗೆ. ಮತ್ತ ಅವ್ರು ಮಿಕ್ಸರ್ ಬೇಕೇ ಬೇಕಲ್ಲ ಸರ್ ದಿನನಿತ್ಯ. ಏನ್ ಮಾಡಿದೆ ನಾನು, ಮನೆಗೆ ಬ್ಯಾರೆಯವ್ರ ಮನೆ ಮುಂದೆ ಇರೋದು ಕಲ್ಲು ಗುಂಡ್ ಇರುತ್ತಲ್ಲ, ಆ ಗುಂಡ್ ತಂದಿನಣ್ಣ. ಅಂದ್ರೆ ಇಲ್ರಿ ನನಗೆ ಇದ್ರಾಗ ಬೇಕಂತ್ರಿ. ಮತ್ತೆ ಎಲ್ಲ ಮಿಕ್ಸರ್ಗೆ ಅಡಾಪ್ಟ್ ಆಗ್ಬಿಟ್ಟಾರ ಸರ್ ಅವರು. ಮಿಕ್ಸರ್ ಇಲ್ಲ ಅಂದ್ರೆ ಅವ್ರಿಗೆ ಕೈ ಆಡಲ್ಲ ಮೇಡಮ್ ಅವ್ರಿಗೆ. ಪಕ್ಕದ ಮನೆಗೆ ಹೆಣ್ಮಕ್ಳು ನೋಡ್ಬಿಡ್ತಾರಲ್ಲ, ಈ ಕಲ್ಲು ಅಣ್ಣ ನಮ್ ಮನೆಗೆ ಕಲ್ಲು, ಆಮೇಲೆ ರುಬ್ಬದು ಕಲ್ಲು ಮತ್ತೆ ಬಂಡೆನೂ ತಂದಾಕಿರಣ. ಮಿಕ್ಸಿ ಬೇಡ ಅಂದ್ರೆ ಹಠ ಮಾಡ್ತಾಳ ನಮ್ ಮನೆಗೆ. ಅಯ್ಯೋ, ಎಂತ ಕೆಲಸ ಹೇಳ್ಬಿಟ್ರಿ ಸರ್ ನೀವು. ಬಂಡೆ ಎಲ್ಲ ತಗೊಂಬಂದ್ಬಿಟ್ರೆ ನಮ್ ಬಡವರು ನಾವ್ ಹೆಂಗ್ ಬದುಕ್ಬೇಕು? ನಾವ್ ಅಂಗಡಿ ಕದ ಕ್ಲೋಸ್ ಮಾಡ್ಕೊಂಡು ಇರ್ಬೇಕಾಗತ್ತೆ. ಆ ತರ ಮಾಡ್ಬೇಡಿ ಸರ್. ಇದು ಮಿಕ್ಸರ್ ನಾನು ಏನೈತೆ ನೋಡ್ಕೊಂಡು ಬೇಕಾದ್ರೆ ಕಮ್ಮಿ ರೇಟ್ನೇ ಮಾಡ್ಕೊಡ್ತೇನೆ. ಬಡವ್ರ ಹೊಟ್ಟಿ ಮೇಲೆ ಹೊಡಿಬೇಡಿ, ಕಲ್ಲು ತಂದು ಅದು ಎಲ್ಲ ಮಾಡ್ಬೇಡಿ. ಏನ್ ಮಾಡ್ತಿರ್ರಿ, ಈಗೆಲ್ಲ ದುಬಾಲಿ ಕಾಲ. ಈಗ ಏನಿಲ್ಲ, ತಗೊಂಡ್ ಓದಿಟ್ಗೆ 100 ಕೊಡು 10 ಕೊಡು, 110 120 ಹೇಳ್ತಾರ. ಹಂಗಾಗಿ ನಾನು ಕಲ್ಲೇ ತಂದಾಕ್ಬಿಡಿ ನಮ್ಮ ಮನೆ ಹತ್ರ. ಆದ್ರೆ ನೀವ್ ಹಿಂಗ್ ಹೇಳ್ತಿದ್ರಲ್ಲ ಸರ್. ಏನು ನೀವೇನೋ ತಂದ್ಬಿಟ್ರಿ, ಬರೀ ಆಜು ಬಾಜು ಮನೆಯವ್ರಿಗೆ ಯಾರಿಗೆ ಹೇಳ್ಬೇಡಿ ಸರ್ ನೀವು. ಈಗೇನ ತಂದಿದ್ ನಾವು ಬೇಕಾದ್ರೆ ಕಮ್ಮಿ ಮಾಡ್ಕೊಡ್ತೇನೆ, ಒಂದ್ 50 ರೂಪಾಯಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೇನೆ. ಮತ್ತೆ ಆಜು ಬಾಜು ಮನೆಯವ್ರಿಗೂ ನಾವು ಕಲ್ ತಂದೇವಿ ಅಂತ ಹೇಳ್ಬೇಡಿ. ದುಂಡಿದು ನಾನು ಇದರ ಬೇಕಾದ್ರೆ ಕಮ್ಮಿ ರೇಟ್ ಮಾಡ್ಕೊಡ್ತೇನೆ. ಮಿಕ್ಸರ್ ಮಾಡ್ಕೊಡ್ತೇನೆ. ಏನಾಗೈತೆ, ಒಂದ್ 50 ರೂಪಾಯಿ ಡಿಸ್ಕೌಂಟ್ ಮಾಡ್ಕೊಡ್ತೇನೆ ಸರ್.
ಅಣ್ಣ ಒಂದ್ ಸ್ವಲ್ಪ ನೋಡೋಣ ಬೇಗ ಟೈಮ್ ಆಗತಿ. ಸರಿ ಸರ್, ಒಂದ್ 5 ನಿಮಿಷ ಕೂತ್ಕೊಳ್ಳಿ ಸರ್. ಬರೋದು ಈಗ ಬಂದಿರಿ. ಜಸ್ಟ್ ನಾನು ಬೇರೆದ್ ನೋಡ್ತಾ ಇದ್ದೆ, ಅದ್ ಮುಗಿಸಿ ಈಗ ನಿಮ್ದೇ ನೋಡ್ತಾ ಇದ್ದೆ ಅಂತ ಹೇಳಿ ನೋಡಿ ಸರ್ ನೋಡ್ರಿ, ಯಾಕಂದ್ರೆ ನೀವ್ ಬೇರೆ ಏನೇನು ಹೇಳ್ತಿರ್ಲಿ ಸ್ವಲ್ಪ ನೋಡಿ ಇಲ್ಲ ಇಲ್ಲ ಮಾಡ್ಕೊಡ್ತಂತ ಹೇಳಿ ಸರ್. ಜಾಸ್ತಿ ಮಾಡ್ಬಿಡ್ರಿ. ಹ್ಮ್ ಅದು ಕಲ್ಲಿಂದು ಆಜು ಬಾಜು ಮನೆಗೆ ಯಾರು ಹೇಳ್ಬೇಡಿ ಸರ್. ಏನು ನೆಕ್ಸ್ಟ್ ಯಾವ್ದು ಬಂತಂದ್ರೆ ರಿಪೇರಿ 10-20 ರೂಪಾಯಿ ಕಮ್ಮಿ ಮಾಡ್ಕೊಡ್ತೇನೆ ಬೇಕಾದ್ರೆ ನಿಮ್ಗೆ. ಅರ್ಜೆಂಟ್ ಬೇರೆ ಬಿಟ್ಟು ಬೇಕಾದ್ರೆ ನಿಮ್ದೇ ಮಾಡ್ಕೊಡ್ತೇನೆ ಎಮರ್ಜೆನ್ಸಿಗೆ. ಆಜು ಬಾಜು ಮನೆಗೆ ಅದನ್ನೆಲ್ಲ ಹೇಳ್ಬೇಡ್ರಿ, ಕಲ್ ತಂದೇನಿ ಅದನ್ನ ಇದನ್ನ ತಂದೇನಿ ಅಂತ. ಯಾಕಂದ್ರೆ ಮತ್ತೆ ನಮಗೆ ಗಿರಾಕಿ ಬೇಕಲ್ಲ ಸರ್, ಹಂಗಾಗಿ ಇದ್ರ ಮೇಲೆನೆ ನಮ್ದು ಜೀವನ. ಈಗ ಏನಾಗ್ಬಿಡತ್ ಗೊತ್ತಾ, ಈ ಮಿಕ್ಸಿ ರೆಡಿ ಮಾಡ್ಸ್ಕೊಂಡ್ ಹೋದೇಟಿಗೆ ನಮ್ಮ ಮನೆಯವ್ರು ಏನಿಲ್ರಿ, ಏನನ್ನ ಒಂದ್ ಸ್ವಲ್ಪ ನಯಾಸ್ ಮಾತಾಡಿದೇಟಿಗೆ ತಗೊಂಡ್ ಹೋಗೋದು ಅವ್ರ ಮನೆಗ್ ಕೊಡೋದು, ತಗೊಂಡ್ ಹೋಗೋದು ಅವ್ರ ಮನೆಗ್ ಕೊಡೋದು. ನಾವ್ ಎಷ್ಟಂತ ರಿಪೇರಿ ಮಾಡ್ಸಕ್ರಿ. ಹಿಂಗಾಗಿ ನಾನು ಕಲ್ಲು ಗುಂಡು ತಂದಿಟ್ಟಿರೋದು ಮನೆಗೆ. ಕಲ್ಲಿನ ವಿಷಯ ಬೇಡ ಸರ್, ಮಾತಾಡ್ಬೇಡ್ರಿ ಅವ್ರ ಜೊತೆ. ಆಜು ಬಾಜು ಮನೆ ಇದು. ನೀವು ಮಿಕ್ಸರ್ ಐತೆ, ಮಿಕ್ಸರ್ ಬೇಕಾದ್ರೆ ಇದು ನಮ್ ಚೆನ್ನಾಗೈತೆ, ಇದೇ ಕಂಪ್ನಿ ಇರುತ್ತೆ ಆಡ್ರಿ ಅಂತ ಸಜೆಷನ್ ಮಾಡಿ ಸರ್ ನೀವು ಬೇಕಾರೆ. ಮಿಕ್ಸರ್ ಈಗ ಇದು ಸೌಂಡ್ ಬರ್ತಲ್ಲ ಸರ್, ಈಗ ಸೌಂಡ್ ಲೆಸ್ ಮಾಡಿ. ಸೌಂಡೇ ಬರಲ್ಲ ನಿಮ್ಗೆ, ನಿಮ್ ಮನೆ ಮಿಕ್ಸರ್ ಹಾಕಿದೀವಿ ಅನ್ನೋದು ಗೊತ್ತಾಗಲ್ಲ. ನೀವು ಇದು ಮಿಕ್ಸರ್ ರಿಪೇರ್ ಮಾಡ್ಸ್ಕೊಂಡ್ ಹೋಗಿರೋದು ಹೇಳ್ಬೇಡ್ರಿ. ದುಣ್ಕಲ್ಲಿ ನಾವು ರೂಬ್ತೇವೆ, ದುಣ್ಕಲ್ಲಿ ಮಾಡ್ತೇವೆ ಅಂತ ಹೇಳ್ರಿ ಪಕ್ಕ ಆಜು ಬಾಜು ಮನೆಯವ್ರಿಗೆ. ಮಿಕ್ಸರ್ ಮಾಡ್ಸ್ಕೊಂಡ್ ಬಂದಿಲ್ಲ ನಾವು ರಿಪೇರಿನ ಅಂತಾನೆ ಹೇಳ್ರಿ. ಈಗ ಸೌಂಡ್ ಲೆಸ್, ನಿಮ್ ಮನೆಗೆ ಸೌಂಡ್, ನಿಮ್ ಮನೆ ಮಿಕ್ಸರ್ ಹಾಕಿದ್ರೆ ಪಕ್ಕದ ಮನೆಗೆ ಮಿಕ್ಸರ್ ಸೌಂಡ್ ಕೇಳಲ್ಲ. ಅಲ್ಲ ಅಣ್ಣ, ಮತ್ತೆ ಇದು ಸೌಂಡ್ ಬಂದ್ರೆ ಹೆಂಗ್ ಮಾಡಕ್ರಿ ಇದು? ಇಲ್ಲ ಸರ್, ಇದು ಸ್ವಲ್ಪ ಹಾಕಿದ್ರೆ ಸೌಂಡ್ ಬರೋದಿಲ್ಲ, ಸೌಂಡ್ ಲೆಸ್ ಮಾಡಿದೇವೆ. ಈಗ ನೀವು ಈಗ ಮಿಕ್ಸರ್ ಹಾಕಿದ್ರೆ ಪಕ್ಕಕ್ಕೆ ರೋಡಿಗೆ ನಿಂತ್ಕೊಂಡ್ರು ಕೇಳಿಸಲ್ಲ, ಇನ್ನು ಅವ್ರ ಪಕ್ಕದ ಮನೆಗೆ ಹೆಂಗ್ ಕೇಳಿಸ್ತಾರೆ ಸರ್? ಸರ್ ಮನೆಗೆ ಹೋದ್ಮೇಲೆ ಬೇಕಾದ್ರೆ ಟಾಯ್ಲೆಟ್ ಹೋದ್ರೆ ಸೌಂಡ್ ಬರ್ಬೋದು, ಬಟ್ ಮಿಕ್ಸರ್ ಮಾತ್ರ ಸೌಂಡ್ ಬರಲ್ಲ ಸರ್. ಹಂಗೆ ಆ ತರ ಮಾಡಿದೀವಿ ಸರ್. ಇದು ಚಾರ್ಜ್ ಒಂದು ಆಗಿದೆ, ಚಾರ್ಜ್ ಕೊಡ್ಬೇಕು. ಮೊಬೈಲ್ ಚಾರ್ಜ್ ಆಗೈತ್ರಿ ನಮ್ದು ಸರ್. ಇದು ಮಿಕ್ಸರ್ ಇನ್ ಚಾರ್ಜ್ ಸರ್, ಮಿಕ್ಸರ್ ರಿಪೇರಿ ಮಾಡಿರೋ ಚಾರ್ಜ್. ಎಷ್ಟಾಗಿತ್ತು ಸರ್ ಈಗ? ಸರ್ 500 ರೂಪಾಯಿ ಆಗಿದೆ ಚಾರ್ಜ್. ನಿಮಗೆ ಮೊದ್ಲೇ ಹೇಳಿದ್ದೆ ಡಿಸ್ಕೌಂಟ್ ಮಾಡ್ತೀನಿ ಅಂತಂದು. 450 ಕೊಡಿ ಸರ್, ಮಾಡಿದ್ದೀನಿ. ಎಲ್ಲ ಸೌಂಡ್ ಲೆಸ್ ಮಾಡಿದ್ದೀನಿ. ರೋಟ್ರಿ ಸ್ವಿಚ್ ಹೋಗಿತ್ತು, ಒಳಗಡೆ ಪಿನ್ ಹೋಗಿತ್ತು, ರೆಡಿ ಮಾಡಿದ್ದೀನಿ. ಮತ್ತೆ ಸೌಂಡ್ ಲೆಸ್ ಮಾಡಿದ್ದೀನಿ. ಏನ್ ಸರ್ ಮಾತಾಡ್ಕೊಂತ ದುಬಾರಿ ಮಾಡ್ಬಿಟ್ಟಿದ್ರಲ್ಲ ಸರ್ ನಮ್ಗೆ. ಏನಿಲ್ಲ ಸರ್, ದುಬಾರಿ ಈಗೆಲ್ಲ ದುಬಾರಿ ಆಗಿದೆ. ಗ್ಯಾಸ್ ಇಲ್ಲ, ಗ್ಯಾಸ್ ಸಿಗ್ತಾ ಇಲ್ಲ, ಅದು ಎಲ್ಲ ರೇಟ್ ಜಂಪ್ ಆಗಿದಾವೆ ಸರ್. ಹಂಗಾಗಿ ಎಲ್ಲ ಮಾಮೂಲಿ ಹಳೆ ರೇಟ್ ಹಾಕಿದೇವೆ ಸರ್. ನಾವೇನ್ ಜಾಸ್ತಿ ಹೇಳಕ್ ಹೋಗಿಲ್ಲ ಸರ್. ಮಾಮೂಲಿ ಕಸ್ಟಮರ್ ಅಲ್ಲ, ನೀವು ನಮ್ಮ ರೆಗ್ಯುಲರ್ ಕಸ್ಟಮರ್ ಅಲ್ಲ, ಹಂಗಾಗಿ ಕಮ್ಮಿನೇ ಹೇಳಿದ್ದೀನಿ, ಕಮ್ಮಿ ಮಾಡಿದ್ದೀನಿ. ಫೈನಲ್ ರೇಟ್ ಎಷ್ಟು ಸರ್ ಹೇಳ್ರಿ? 500 ರೂಪಾಯಿ 450 ಕೊಡ್ರಿ. ಇನ್ನು ಒಂದು 20 ರೂಪಾಯಿ ಬೇಕಾದ್ರೆ ಕಮ್ಮಿ ಕೊಡಿ ಸರ್. ಸ್ವಲ್ಪ ಕಡಿಮೆ ಮಾಡ್ಕೊಳ್ರಿ, ಒಂದ್ 350 ಮಾಡ್ಕೊಳ್ರಿ ಸರ್. ನಮ್ಮ ಹತ್ರನೂ ಇಲ್ಲ ಅಮೌಂಟ್. ನೆಕ್ಸ್ಟ್ ಬಂದಾಗ ಬೇಕಾದ್ರೆ ಇನ್ನೊಂದು 20 ರೂಪಾಯಿ ಹಾಕುವಂತ ಜಾಸ್ತಿ ಇದ್ದಿದ್ ಕೊಟ್ಟು ಹೋಗಿ ಸರ್. ಫೋನ್ ಪೇ ಮಾಡಿ ಸರ್. ನಂಬರ್ ನಿಮ್ದು ಅದೇ ನಂಬರ್ ಸರ್? ನಮ್ದು ಅದೇ ನಂಬರ್. ಈಗ ಆಗ್ಲೇ ಕಾಲ್ ಮಾಡಿದ್ರಲ್ಲ ಸರ್, ಅದೇ ನಂಬರ್ಗೆ ಫೋನ್ ಪೇ ಐತೆ, ಅದಕ್ಕೆ ಮಾಡ್ಬಿಡಿ ಸರ್. ಸೌಂಡ್ ಲೆಸ್ ಆಗಿ ಮಾಡಿದೇವಿ. ಮೇಡಮ್ ಅವ್ರಿಗೆ ಹೇಳಿ ಸರ್. ನಾವು ಹಾಕೋದು ಸೌಂಡ್ ಲೆಸ್ ಹಾಕ್ತೀನಿ ಸರ್ ಸಾಮಾನು. ಸರ್ ಫೋನ್ ಪೇ ಹಾಕಿದ್ದೀನಿ ನೋಡಿ ಸರ್. ಸರಿ ಸರ್. ಬಕ್ರಿಗೆ ಬರೀ 200 ರೂಪಾಯಿ ಹಾಕಿದ್ದೀನಿ ನಾನು, ಬಟ್ ಮತ್ತೆ ಬರೋದೇ ಇಲ್ಲ ನಾನು. ಇವನು ಬೆಳಗ್ಗಿಂದ ಹಂಗೆ ಆಯ್ತು. ಈ ಕಸ್ಟಮರ್ ಹಂಗೆ ಅದ, ಕಿರಿಕಿರಿ ಮನುಷ್ಯ ಕಸ್ಟಮರ್. ಅಯ್ಯೋ, ನಾನು 400 ರೂಪಾಯಿ ಹಾಕಂದ್ರೆ ಇವರು 200 ರೂಪಾಯಿ ಹಾಕಿದಾರಲ್ಲ ಕಸ್ಟಮರ್. ಬೆಳಗ್ಗಿಂದ ಹಿಂಗೆ ಆಗ್ಬಿಟ್ಟಿದೆ ನೋಡಿ. ಬರೀ 200 ರೂಪಾಯಿ ಹಾಕಿದ್ದಾರೆ, ಫೋನ್ ಮಾಡಂತ ಹೇಳ್ರಿ ಅವ್ರು. ಈಗ ಜಸ್ಟ್ ಅವ್ರು ನಾನು ನೋಡ್ಕೊಂಡ್ರು, ಅವರು ನಾನು ನೋಡ್ಕಿರ್ಲಿಲ್ಲ, ಬರೀ 200 ರೂಪಾಯಿ ಹಾಕಿ ಹೋಗಿದ್ದಾರೆ ಅವ್ರು. ಅಯ್ಯೋ, ಎಂತ ಕಸ್ಟಮರ್ ಅದನ್ನ. ಬೆಳಗ್ಗೆ ಹಿಂಗಾಯ್ತು, ಇವಾಗೂ ಹಿಂಗಾಯ್ತು. 200 ರೂಪಾಯಿ ಹಾಕಿದಾನೆ, ಎಂತ ಕಸ್ಟಮರ್ ಕೊಡಿದ್ರನಪ್ಪ ಇವನೊಬ್ಬನು. ನೀವು ಫೋನ್ ಮಾಡಿದ್ರೆ, ಫೋನ್ ನೋಡಿದ್ರೆ ಫೋನ್ ಹೋಗ್ತಾ ಇಲ್ಲ. ಅಯ್ಯೋ, ಬರ್ಲಿ ನೆಕ್ಸ್ಟ್ ಬರ್ತಾರೆ ಅವರು, ಮಾಡ್ತೇನೆ ಅವರಿಗೆ. ಈ 400 ರೂಪಾಯಿ ಅಂತ ಒಂದು ಫೋನ್ ಪೇ ಮಾಡ್ತೇನೆ ಅಂದ್ರೆ ಹಾಕಿದ್ರೆ ನಾನು ನೋಡ್ಕಿರ್ಲಿಲ್ಲ. ಅವಾಗ ಅಂದ್ರು ಅವರು, ನಾನು ನೋಡ್ಕಿರ್ಲಿಲ್ಲ, ನಾನು ಬಿಜಿ ಇದ್ದೆ ಕೆಲಸದಾಗೆ. ಇವಾಗ ನೋಡಿದ್ರೆ ಹಿಂಗಾಯ್ತು. ಆಯ್ತು. ಅಯ್ಯೋ, ಬೆಳಗ್ಗಿಂದ ಹೆಂಗಾಯ್ತು, ಬರೀ ಇದಾಯ್ತಲ್ಲ, ಬರೀ ಲಾಸ್ ಮಾಡ್ಕೊಳೋದಾಯ್ತು.